ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ PUC ನಂತರ ಮ್ಯಾನೇಜ್ಮೆಂಟ್ ಕೋರ್ಸ್ ಬಗ್ಗೆ ಓದಬೇಕು ಅಂದ್ಕೊಂಡಿದ್ದೀರಿ, ಇಲ್ಲ ಫೈನಾನ್ಸ್ ಬಗ್ಗೆ ಓದಬೇಕು ಅಂದ್ಕೊಂಡಿದ್ದೀರಿ, ಆ ಕೋರ್ಸಿನಗಾಗಿ ನಡೆಯುವಂಥ ಒಂದು ಎಕ್ಸಾಮಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ NPAT ಅಂತ ಹೇಳಿ ನಡೆಯುತ್ತೆ, ನ್ಯಾಷನಲ್ ಟೆಸ್ಟ್ ಫಾರ್ ಪ್ರೋಗ್ರಾಮ್ಸ್ ಆಫ್ಟರ್ 12th ಅಂತೇಳಿ NPAT ಅಂತೇಳಿ ಒಂದು ನಡೆಯುವಂಥ ಒಂದು ಎಕ್ಸಾಮ್ ಬಗ್ಗೆ ಇಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು NMIMS ಯೂನಿವರ್ಸಿಟಿ ಅಂತ ಬರುತ್ತೆ. NMIMS ಯೂನಿವರ್ಸಿಟಿ ಮುಂಬೈಯಲ್ಲಿದೆ. ಅವರು ಈ NPAT ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದೊಂದು ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್. ಅಂದರೆ ನಮ್ಮ ದೇಶದಲ್ಲಿ ಕೆಲವು ಕಾಲೇಜಸ್ ಬರ್ತವೆ NMIMS ಅಂತೇಳಿ. ಆ ಕಾಲೇಜುಗಳಿಗೆ ಅಡ್ಮಿಷನ್ಗಾಗಿ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ಗೆ ನಡೆಯುವಂಥ ಒಂದು ಎಕ್ಸಾಮೇ NPAT ಅಂತೇಳಿ. ಇದು ಎವರಿ ಇಯರ್ ನಡೀತಾ ಹೋಗುತ್ತೆ. ಅಂದರೆ ಇದು ಒಂದು ಆನ್ಲೈನ್ ಎಕ್ಸಾಮು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಇದು ಒಂದು ಅಫಿಷಿಯಲ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಫಾರ್ NMIMS. NMIMS ಅಂದರೆ ನರ್ಸೆ ಮಂಜೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತೇಳಿ ಫುಲ್ ಫಾರಮಲ್ಲಿ ಕರೀತಾರೆ. ಶಾರ್ಟ್ ಫಾರಮಲ್ಲಿ ಅದನ್ನು NMIMS ಅಂತೇಳಿ ಕರೀತಾರೆ. ಇದರಲ್ಲಿ BBA ಮತ್ತು BSc ಪ್ರೋಗ್ರಾಮ್ಸ್ ಇರ್ತವೆ. ಜೊತೆಗೆ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ಇಲ್ಲ ಇಂಟಿಗ್ರೇಟೆಡ್ BBA MBA ಪ್ರೋಗ್ರಾಮ್ಸು ನಡೆಯುವಂಥ ಒಂದು ಆ ಪ್ರೋಗ್ರಾಮ್ಗೋಸ್ಕರ ನಡೆಯುವಂಥ ಒಂದು ಎಕ್ಸಾಮೇ NMIMS NPAT ಅಂತೇಳಿ ಕರೀತಾರೆ. BBAನೂ ಇದೆ, BScನೂ ಇದೆ, ಫೈನಾನ್ಸು ಮತ್ತು ಇಂಟಿಗ್ರೇಟೆಡ್ BBA ಮತ್ತು MBA ಇಷ್ಟಕ್ಕೂ ನಡೆಯುವಂಥದ್ದು. ಇದರಲ್ಲಿ ಯಾವೆಲ್ಲ ಕೋರ್ಸಸ್ ಇದೆ ಅಂತ ಬಂದರೆ BBA ಇದೆ, ಒಟ್ಟು ಸೀಟ್ ಬಂದು 1560 ಸೀಟ್ ಇದೆ. ಅದೇ ರೀತಿ BCom ಅಲ್ಲಿ ಆನರ್ಸ್ ಅಂತ ಬರುತ್ತೆ, 600 ಸೀಟ್ಸ್ ಇದೆ. ಅದೇ ರೀತಿ BSc ಫೈನಾನ್ಸ್ ಅಂತ ಬರುತ್ತೆ, 360 ಸೀಟ್ಸ್ ಇದೆ. BBA ಫಿನ್ಟೆಕ್ ಅಂತ ಬರುತ್ತೆ, 60 ಸೀಟ್ಸು. BSc ಎಕನಾಮಿಕ್ಸ್ ಅಂತ ಬರುತ್ತೆ, 300 ಸೀಟ್ಸು. BBA ಬ್ರ್ಯಾಂಡಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಬರುತ್ತೆ, 240 ಸೀಟ್ಸ್ ಇರುತ್ತೆ. BA ಲಿಬ್ರಲ್ ಆರ್ಟ್ಸ್ ಅಂತ ಬರುತ್ತೆ, 120 ಸೀಟ್ಸ್ ಇರುತ್ತೆ. BBA ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬರುತ್ತೆ, 240 ಸೀಟ್ಸು. BBA ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, 420 ಸೀಟ್ಸ್ ಇದೆ. BBA ಆನರ್ಸ್ ಫೈನಾನ್ಸ್ ಅಂತ ಬರುತ್ತೆ, ಇದರಲ್ಲಿ 120 ಸೀಟ್ಸ್ ಇರುತ್ತೆ. ಇಷ್ಟೆಲ್ಲ ಕೋರ್ಸ್ಗೆ ಈ ಎಕ್ಸಾಮು ಎಲಿಜಿಬಲ್ ಆಗಿರುತ್ತೆ. ಇಷ್ಟೊಂದು ಸೀಟ್ಸು ಸಹ ಆಲ್ ಓವರ್ ಇಂಡಿಯಾ ಇರ್ತದೆ. ಇವ್ರದ್ದು ಕ್ಯಾಂಪಸ್ ಎಲ್ಲ ಎಲ್ಲೆಲ್ಲಿದೆ ಅಂತ ಬಂದರೆ ಮುಂಬೈಯಲ್ಲಿ ಹೆಡ್ ಆಫೀಸ್ ಇದೆ. ಅಂದರೆ ಅದೇ ಈ NMIMSಗೆ ಹೆಡ್ ಕ್ಯಾಂಪಸ್ ಅಂದರೆ ಮುಂಬೈ ಅಂತಿದೆ. ಅದೇ ರೀತಿ ಹೈದರಾಬಾದಲ್ಲಿದೆ, ನವಿ ಮುಂಬೈಯಲ್ಲಿದೆ, ಬೆಂಗಳೂರಲ್ಲಿದೆ, ಇಂಡೋರು, ಶಿರ್ಪೂರು, ಧೂಲೆ, ಚಂಡೀಗಢ, ಈ ಥರ ಇಷ್ಟು ಕಡೆ ಈ ಕ್ಯಾಂಪಸಸ್ ಇದ್ದಾವೆ. ಇಷ್ಟು ಕಡೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಷನ್ ತಗೊಳ್ಳೋ ಅಂಥ ಒಂದು ಅವಕಾಶ ಇರುತ್ತೆ. ಬೆಂಗಳೂರಲ್ಲೂ ಸಹ ಇದೆ. ಅದೇ ರೀತಿ ಕೆಲವುದಕ್ಕೆ ಮ್ಯಾಥ್ಸ್ ಕಂಪಲ್ಸರಿ ಇರುತ್ತೆ, ಕೆಲವಕ್ಕೆ ಮ್ಯಾಥ್ಸ್ ಏನು ಬೇಕಾಗಿರಲ್ಲ. ಮ್ಯಾಥ್ಸು ಸ್ಟ್ಯಾಟಿಸ್ಟಿಕ್ಸು ಬೇಕೇ ಬೇಕಾಗುತ್ತೆ. ಮ್ಯಾಥ್ಸ್ ಇಲ್ಲದವು ಯಾವ್ಯಾವುದು ಅಂದರೆ BBA ಬ್ರ್ಯಾಂಡಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗಿಗೆ ಏನು ಮ್ಯಾಥ್ಸ್ ಬೇಕಾಗಲ್ಲ. BBA ಇಂಟರ್ನ್ಯಾಷನಲ್ ಬಿಸ್ನೆಸ್ಗೂ ಮ್ಯಾಥ್ಸ್ ಏನು ಬೇಕಾಗಲ್ಲ. BA ಲಿಬ್ರಲ್ ಆರ್ಟ್ಸ್ಗೂ ಮ್ಯಾಥ್ಸ್ ಏನು ಬೇಕಾಗಲ್ಲ. BBA ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ಗೆ ಮ್ಯಾಥ್ಸ್ ಬೇಡ. ಈ 4 ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಕೋರ್ಸ್ಗೂ ಮ್ಯಾಥ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಇವು 4ಕ್ಕೆ ಮಾತ್ರ ಮ್ಯಾಥ್ಸ್ ಏನು ಕಂಪಲ್ಸರಿ ಕೇಳೋದಿಲ್ಲ. ಅದೇ ರೀತಿ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು, ಇಲ್ಲ ಅಪಿಯರಿಂಗ್ ಆಗಿರಬೇಕು. ಜೊತೆಗೆ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕು. ಮಸ್ಟ್ ಪಾಸ್ ಇನ್ ಫಸ್ಟ್ ಅಟೆಂಪ್ಟ್. ಇಲ್ಲ ಅಪಿಯರಿಂಗ್ ಇದ್ರೂ ಓಕೆ, ಇಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಕಂಪ್ಲೀಟ್ ಮಾಡಿರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಆಗುತ್ತೆ. ಮತ್ತು CBSE, ICSE, ಸ್ಟೇಟ್ ಬೋರ್ಡು ಈ ಥರದ್ದು ಯಾವುದಾದ್ರೂ ಪರವಾಗಿಲ್ಲ. 60% ಮಿನಿಮಮ್ ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು 12th ಕ್ಲಾಸಲ್ಲಿ, ವಿತ್ ಮ್ಯಾಥಮೆಟಿಕ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ಸ್. ಅದರಲ್ಲಿ 4 ಕೋರ್ಸಿಗೆ ಮಾತ್ರ ಮ್ಯಾಥ್ಸ್ ಬೇಕಿಲ್ಲ, ನಾನು ಹೇಳಿದ್ನಲ್ಲ. ಅವು ಬಿಟ್ಟು ಇನ್ನು ಉಳಿದಿರೋ ಎಲ್ಲವಕ್ಕೂ ಮ್ಯಾಥ್ಸ್ ಕಂಪಲ್ಸರಿ ಅಂತ ಹೇಳ್ತಾರೆ. ಕ್ಯಾಂಡಿಡೇಟ್ ಮಸ್ಟ್ ಬಿಲೋ 25 ಇಯರ್ಸ್ ಆಫ್ ಏಜ್. ಬಿಲೋ 25 ಏಜ್ ಒಳಗಡೆ ಇರಬೇಕು. ನೋ ಲಿಮಿಟ್ ಆನ್ ದ ನಂಬರ್ ಆಫ್ ಅಟೆಂಪ್ಟ್ಸ್. ನೀವು ಎಷ್ಟು ಸಲ ಬೇಕಾದ್ರೂ ಎಕ್ಸಾಮ್ಸ್ನ ತಗೊಳ್ಳೋವಂಥ ಅವಕಾಶ ಇಲ್ಲಿ ಕೊಡ್ತಾನೆ. ಎಕ್ಸಾಮ್ ಪ್ಯಾಟ್ರನ್, NPAT ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂದರೆ ಎಕ್ಸಾಮಿನೇಷನ್ ಮೋಡು
ಆನ್ಲೈನಲ್ಲಿ ಇರುತ್ತೆ, ಅಂದರೆ CBT ಇರುತ್ತೆ. ಕ್ವಶನ್ ಪೇಪರ್ ವಿಲ್ ಬಿ ಅವೈಲಬಲ್ ಇನ್ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರ್ ಬರುತ್ತೆ. ಡ್ಯೂರೇಷನ್ ಬಂದು 100 ಮಿನಿಟ್ಸ್ ಕೊಡ್ತಾನೆ, ಅಂದರೆ ಎಕ್ಸಾಮ್ ಬರೀಲಿಕ್ಕೆ 100 ಮಿನಿಟ್ಸ್ ಟೈಮ್ ಕೊಡ್ತಾನೆ. ಅದೇ ರೀತಿ ಟೈಪ್ ಆಫ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. MCQದು ಮಾರ್ಕಿಂಗ್ ಏನಿರುತ್ತೆ ಅಂದರೆ ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. 3 ಸಲ ಬರೆಯೋವಂಥ ಅವಕಾಶ ಇರುತ್ತೆ. ಆ 3 ಸಲದಲ್ಲಿ ಒಂದು ವರ್ಷದಲ್ಲಿ 3 ಸಲ ಬರೀಬೋದು. ಅದರಲ್ಲಿ ಬೆಸ್ಟ್ ಯಾವುದಿದೆ ಅಂತೇಳಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಪ್ರತಿ ವರ್ಷನೂ ನಡೆಯುತ್ತೆ. ಪ್ರತಿ ಒಂದು ವರ್ಷದಲ್ಲಿ ನೀವು 3 ಅಟೆಂಪ್ಟ್ನ ತಗೋಬೋದು. 3 ಸಲ ಒಂದು ವರ್ಷದಲ್ಲಿ ಬರೆಯೋ ಅವಕಾಶ ಕೊಡ್ತಾರೆ. ಆ 3ರಲ್ಲಿ ಯಾವುದು ಬೆಸ್ಟ್ ಬಂದಿದೆ ಅದ್ರ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇಯರ್ ಆ ಥರ ಹೋದರೆ ಎಷ್ಟು ವರ್ಷ ಬೇಕಾದರೂ ಅಪ್ ಟು 25 ಇಯರ್ಸ್ವರೆಗೂ ನಿಮ್ಮ ಏಜ್ ಆಗೋವರೆಗೂ ಬರಿತಾ ಇರ್ಬೋದು. ಇದು ಎಕ್ಸಾಮ್ ಪ್ಯಾಟ್ರನ್ ಅಂತ ಬಂದಾಗ ಇದರಲ್ಲಿ 3 ಥರ ಬರುತ್ತೆ. ಕ್ವಾಂಟಿಟಿವ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ವರ್ಬಲ್ ರೀಸನಿಂಗ್ ಅಂತೇಳಿ 3 ಸೆಕ್ಷನ್ಸ್ ಮಾಡಿದ್ದಾನೆ. ಒಂದೊಂದು ಸೆಕ್ಷನಲ್ಲೂ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 120 ಮಾರ್ಕ್ಸ್ಗೆ. ಟೋಟಲ್ ಟೈಮ್ ಬಂದು 100 ಮಿನಿಟ್ಸ್. 100 ಮಿನಿಟ್ಸಲ್ಲಿ 120 ಕ್ವಶನ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. 3 ಸೆಕ್ಷನ್ ಅಂತ ಮಾಡ್ತಿದ್ದಾರೆ. ಕ್ವಾಂಟಿಟಿವ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ವರ್ಬಲ್ ರೀಸನಿಂಗು. ಒಟ್ಟು 40 ಒಟ್ಟು 120 ಕ್ವಶನ್ಸು ಇದರಲ್ಲಿ ಬರ್ತವೆ. ಇದರಲ್ಲಿ ಸಿಲೆಬಸ್ ಅಂತ ಹೇಳ್ದಂಗೆ ಕ್ವಾಂಟಿಟಿವ್ ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ ಅಂತ ಬರುತ್ತೆ. ಅದರಲ್ಲಿ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಜಾಮಿಟ್ರಿ ಮತ್ತು ಪ್ರಾಬಬಿಲಿಟಿ ಈ ಥರದ್ದು ಇರುತ್ತೆ ಕ್ವಶನ್ಸು. ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸಲ್ಲಿ ಕ್ರಿಟಿಕಲ್ ಥಿಂಕಿಂಗು, ವರ್ಬಲ್ಲು, ಲಾಜಿಕಲ್ ರೀಸನಿಂಗು, ಡಾಟಾ ಸಫಿಷಿಯನ್ಸಿ ಎಕ್ಸೆಟ್ರಾ ಈ ಥರ ಇರುತ್ತೆ. ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದರೆ ವೊಕಬುಲರಿ, ಗ್ರಾಮರು, ರೀಡಿಂಗು, ಕಂಪನ್ಸೇಷನು ಈ ಥರದ ಕ್ವಶನ್ಸ್ಗಳು ಇದರಲ್ಲಿ ಕೇಳ್ತಾ ಹೋಗ್ತಾನೆ. ಎಕ್ಸಾಮ್ ಡೇಟ್ ಬಂದು ಜನವರಿ ಫೆಬ್ರವರಿನಲ್ಲಿ ಕಾಲ್ಫಾರ್ ಮಾಡ್ತಾನೆ ರಿಜಿಸ್ಟ್ರೇಷನ್ಗೆ. ಲಾಸ್ಟ್ ಡೇಟ್ ಬಂದು ಮೇನಲ್ಲಿ ಇರ್ತದೆ. ರಿಸಲ್ಟು, ಎಕ್ಸಾಮ್ಸು ಎಲ್ಲ ನಿಮಗೆ ಜೂನಲ್ಲೇ ಸಿಕ್ಬಿಡ್ತದೆ. ಅಪ್ಲಿಕೇಶನ್ ಫೀಸ್ ಬಂದು 2000 ಫಾರ್ 1 ಅಟೆಂಪ್ಟ್. ಅಂದರೆ ಒಂದು ಅಟೆಂಪ್ಟ್ಗೆ ಒಂದು ಕೋರ್ಸ್ಗೆ ಅರ್ಥ ಮಾಡ್ಕೋಬೇಕು. ಒಂದು ಅಟೆಂಪ್ಟು ಒಂದು ಕೋರ್ಸ್ಗೆ 2000. ಅಡಿಷನಲ್ ಆಗಿ ಏನಾದರೂ ನೀವು ಇನ್ನೊಂದು ಕೋರ್ಸ್ ತಗೋತೀನಿ ಅಂತ ಬಂದಾಗ, ಇಲ್ಲ ಇನ್ನೊಂದು ಕಾಲೇಜ್ ತಗೋತೀನಿ ಅಂತ ಬಂದಾಗ 1000 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ. ಈಗ ನೀವು BBA ತಗೊತೀರಿ, ಅದಕ್ಕೆ 2000, ಅದು ಒಂದು ಕಾಲೇಜ್ಗೆ. ಇನ್ನೊಂದು ಕಾಲೇಜಲ್ಲೂ BBAಗೆ ಅಪ್ಲೈ ಮಾಡ್ತೀನಿ ಅಂದರೆ ಇನ್ನೂ 1000 ಎಕ್ಸ್ಟ್ರಾ ಕಟ್ಟಬೇಕು. ಇಲ್ಲ ಬೇರೆ ಕೋರ್ಸ್ ತೊಗೊಂಡ್ರು 1000 ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಇಲ್ಲ ಒಂದೇ ಕಾಲೇಜು ಒಂದೇ ಕೋರ್ಸ್ ಆದರೆ 2000 ಅಷ್ಟೇ ಇರುತ್ತೆ. ನೆನಪಿಟ್ಕೊಳ್ಳಿ, 2000 ಫಾರ್ 1 ಅಟೆಂಪ್ಟ್ ಆ್ಯಂಡ್ 1 ಪ್ರೋಗ್ರಾಮ್ ವಿತ್ 1 ಪ್ರೋಗ್ರಾಮ್. ಈಗ ಅಡಿಷನಲ್ ಆಗಿ ಬೇಕು ಅಂದರೆ 1000 ಎಕ್ಸ್ಟ್ರಾ ಆಗ್ತದೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ, ಇನಿಷಿಯಲ್ ರಿಜಿಸ್ಟ್ರೇಷನ್ ಆಗಬೇಕು. ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಕ್ಯಾಟಗರಿ, ಅಂದರೆ ನಿಮ್ಮದು ಯಾವ ಕೋರ್ಸ್ ಬೇಕು, ಯಾವ ಪ್ರೋಗ್ರಾಮಲ್ಲಿ ಓದ್ತೀರಿ, ಮತ್ತು ಸ್ಕೂಲ್ ಯಾವ ಕಾಲೇಜಲ್ಲಿ ಓದಬೇಕು ಅಂದ್ಕೊಂಡಿದ್ದೀರಿ ಅದು, ಮತ್ತು ಅಪ್ಲಿಕೇಶನ್ ಫೀಸು, ಕಂಪ್ಲೀಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು. ಟೆಸ್ಟ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಟೆಸ್ಟ್ ಡೇಟನ್ನು ಆಪ್ಷನ್ ಕೊಡ್ತಾನೆ, ಆ ಡೇಟಲ್ಲೇ ನೀವು ಬೇಕಾದ್ರೂ ತಗೋಬೋದು. ಅದು ಒಂದು ಅವಕಾಶ ಇದೆ. ಇಲ್ಲಿ ಪ್ಲೇಸ್ಮೆಂಟ್ ಅಂತೆಲ್ಲ ಬಂದಾಗ 100% ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. UGನಲ್ಲಿ BBAಗೆ ಅವರೇಜ್ ಪ್ಯಾಕೇಜು 7 lakhs ಇದೆ. ಹೈಯೆಸ್ಟ್ ಬಂದು 25 lakhs ಎಬೋ ಇದೆ. BComಗೆಲ್ಲ 7.5 lakhs, ಹೈಯೆಸ್ಟ್ ಪ್ಯಾಕೇಜು 23 and above ಇದೆ. BSc ಪ್ರೋಗ್ರಾಮ್ಸ್ಗೆ 9 lakhs, 23 and above ಹೈಯೆಸ್ಟ್ ಪ್ಯಾಕೇಜು ಸಿಗೋಂಥ ಒಂದು ಪ್ಲೇಸ್ಮೆಂಟ್ ಇದೆ. ಯಾರೆಲ್ಲ ರಿಕ್ರೂಟ್ಮೆಂಟಿಗೆ ಬರ್ತಾರೆ ಅಂದರೆ, ರೆಕಾರ್ಡ್ ವಿತ್ ಟಾಪ್ ಕಂಪನೀಸ್ ಲೈಕ್ ಆದಿತ್ಯ ಬಿರ್ಲಾ ಇರ್ಬೋದು, ಕ್ಯಾಂಪಿಜಿನಿ, ಅಮೆರಿಕನ್ ಎಕ್ಸ್ಪ್ರೆಸ್, ಗೋಲ್ಡ್ಮನ್ ಸ್ಯಾಚ್ ಪಾರ್ಟಿಸಿಪೇಟಿಂಗ್ ಇನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು. ಫೈನಾನ್ಸ್ ಸೆಕ್ಟರಲ್ಲಿ ಬಂದರೆ HDFC, ICICI ಬ್ಯಾಂಕು, KPMG, EY, ಡೆಲೈಟ್. IT ಸೆಕ್ಟರಲ್ಲಿ ಬಂದರೆ ಇನ್ಫೋಸಿಸು, TCS, ವಿಪ್ರೋ, ಕ್ಯಾಂಪ್ಜೆನ್. ಕನ್ಸಲ್ಟಿಂಗ್ ಇದರಲ್ಲಿ ಬಂದರೆ ಆದಿತ್ಯ ಬಿರ್ಲಾ, ಡೆಲೈಟ್, EY ಈ ಥರ, ಅಮೆಝಾನು, ಫ್ಲಿಪ್ಕಾರ್ಟು ಈ ಥರದ್ದೆಲ್ಲ ಕಂಪ್ನಿಯವರು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನಿಗೆ ಬರೋವಂಥ ಒಂದು ಪದ್ಧತಿ ಇದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, 12th ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ, 10th ಮಾರ್ಕ್ಸ್ ಶೀಟು, ಫೋಟೋ ID ಕಾರ್ಡ್ ಬೇಕಾಗುತ್ತೆ, ಸ್ಕ್ಯಾನಡ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸ್ಕ್ಯಾನಡ್ ಸಿಗ್ನೇಚರು, ಕ್ಯಾಟಗರಿ. ಸಪೋಸ್ ನಿಮ್ದು ಏನಾರ NCL ಆ ಥರ ಏನೋ ಕ್ಯಾಟಗರಿಗೆ ಬರೋಂಗಿದ್ರೆ ಕ್ಯಾಟಗರಿ ಸರ್ಟಿಫಿಕೇಟು ಇರಬೇಕಾಗುತ್ತೆ. ಇದು ಒಂದು ಉತ್ತಮವಾದ ಮ್ಯಾನೇಜ್ಮೆಂಟ್ ಇಲ್ಲ ಫೈನಾನ್ಸ್ ಕಡೆ ಹೋಗಬೇಕು ಅನ್ನೋ ಆಸೆ ಇರೋರು ಈ ಎಕ್ಸಾಮ್ನ ತಗೋಬೋದು. 100% ಪ್ಲೇಸ್ಮೆಂಟ್ ಇರುತ್ತೆ, ಒಳ್ಳೆ ಪ್ಯಾಕೇಜ್ ಇರುತ್ತೆ. ಬೆಂಗಳೂರಲ್ಲೂ ಕಾಲೇಜ್ ಇದೆ. ಮುಂಬೈ, ಹೈದರಾಬಾದು, ನವಿ ಬೆಂಗಳೂರು, ಇಂಡೋರು, ಶಿವಪುರ, ಧುಲೆ, ಚಂಡೀಗಢ ಈ ಥರದ್ದು ಎಲ್ಲ ಕಡೆ ಕ್ಯಾಂಪಸ್ ಇದೆ.
ನಿಮಗೆ ಬೇಕಾಗಿರೋ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಮ್ಯಾನೇಜ್ಮೆಂಟ್ ಬೇಕು ಅಂದರೆ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗಿಗೆ ಹೋಗ್ಬೋದು, ಇಲ್ಲ ಫೈನಾನ್ಸಿಗೆ ರಿಲೇಟೆಡ್ ಇದ್ದರೆ ಫೈನಾನ್ಸಿಗೆ ಹೋಗ್ಬೋದು. ಮ್ಯಾಥ್ಸ್ ಇಂಟ್ರೆಸ್ಟ್ ಇರೋ ಅಂಥವ್ರು ಇದಕ್ಕೊಂದು ಸೇರೋ ಅಂಥ ಅವಕಾಶ ಇದೆ. ತುಂಬ ಉತ್ತಮವಾದ ಎಕ್ಸಾಮು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ತಗೋಬೋದು. ಜನವರಿನಲ್ಲಿ ನಿಮಗೆ ಕಾಲ್ಫಾಲ್ ಮಾಡ್ತಾರೆ. ಜನವರಿ ಫೆಬ್ರವರಿನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಮೇವರೆಗೂ ಡೇಟ್ ಇರುತ್ತೆ. ರಿಸಲ್ಟು ಮತ್ತು ಅಡ್ಮಿಷನ್ ಎಲ್ಲ ಜೂನ್ ಜುಲೈಯಲ್ಲೇ ನಿಮಗೆ ಕಂಪ್ಲೀಟ್ ಆಗುತ್ತೆ. ಒಂದು ಉತ್ತಮವಾದ ಎಕ್ಸಾಮು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು.